A survey was conducted by a group of students as a part of their environmental awareness program, in which they collected the following data regarding the number of plants in 20 houses in a locality. ಸೊ ಮೊದಲೇ 20 ಹೌಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ? 20. ಸರಿನಾ? ಸಮ್ ಆಫ್ ಫ್ರೀಕ್ವೆನ್ಸಿ, ಇದು ಕಾಲಮ್ ಎಕ್ಸ್ ಐ ಎಫ್ ಐ ಆಕ್ಚುಲಿ. ಎನಿವೇಸ್ ಅದನ್ನ ಡಿಸ್ಕಸ್ ಮಾಡೋಣ. ಈ ಸಮ್ ಆಫ್ ಫ್ರೀಕ್ವೆನ್ಸಿ ಇಲ್ಲಿ ಬರುತ್ತೆ, ಇದು ನಿಮ್ಮ ಸಮ್ ಆಫ್ ಫ್ರೀಕ್ವೆನ್ಸಿ. ದಿಸ್ ವಿಲ್ ಬಿ 20. ಆಯ್ತಾ? ಫೈಂಡ್ ದ ಮೀನ್ ವ್ಯಾಲ್ಯೂ ಆಫ್ ದ ಪ್ಲಾನ್ ಆಫ್ ನಂಬರ್ ಆಫ್ find the mean number of plants per house. ಮೀನ್ ಕಂಡುಹಿಡಿಬೇಕು. ಸೊ ಇದು ಫಸ್ಟ್ ಆಫ್ ಆಲ್ ಡೇಟಾ ಅರ್ಥ ಮಾಡ್ಕೊಳ್ಳೋಣ. ನಂಬರ್ ಆಫ್ ಪ್ಲಾಂಟ್ಸ್ ಅಂಡ್ ನಂಬರ್ ಆಫ್ ಹೌಸಸ್. ಸೊ ಒಂದಷ್ಟು ಜನ ಹುಡುಗರು ಮನೆಗೆ ಹೋಗಿ ನಿಮ್ಮ ಮನೇಲಿ ಎಷ್ಟು ಗಿಡ ಇದೆ ಅದು ಇದು ಅಂತ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಒಂದು ಮನೆಯಲ್ಲಿ 0ಇಂದ 2 ಗಿಡ ಇತ್ತು. 0ಇಂದ ಆಕ್ಚುಲಿ 0 ಇಲ್ಲ ಅಂದ್ರೆ 1 ಗಿಡ ಇತ್ತು. ಗಿಡನೇ ಇರ್ಲಿಲ್ಲ ಅಂದ್ರೆ 1 ಗಿಡ ಇತ್ತು. ಸರಿನಾ? ಆ ತರ ಒಂದು ಮನೆ ಇತ್ತು. ಇನ್ನೊಂದು ಮನೆಯಲ್ಲಿ 2 ಇಲ್ಲಾಂದ್ರೆ 3 ಗಿಡ ಇತ್ತು. ಅಂಥದ್ದು 2 ಮನೆ ಇದೆ. ಇನ್ನೊಂದು ಮನೆಯಲ್ಲಿ 4, 5 ಈ ತರ 4 ಇಲ್ಲ 5 ಗಿಡ ಇತ್ತು. ಆ ತರ ಒಂದು ಮನೆ ಇದೆ. ಇನ್ನೊಂದು 5 ಮನೆ ಇದೆ, ಅದರಲ್ಲಿ 6, 7 ಸರಿನಾ? 6 ಇಲ್ಲಾಂದ್ರೆ 7 ಮರ ಇತ್ತು. ಮರ ಅಲ್ಲ, ಗಿಡ ಇತ್ತು. ಸೊ ಈ ತರ ಅವರು ನೋಡ್ಕೊಂಡು 20 ಮನೆಗೆ ಹೋಗಿದ್ರು ಅವರು. ಸರಿನಾ? ಸೊ ಇದ್ರ ಮೀನ್ ಕಂಡುಹಿಡಿಬೇಕು. ಮೀನ್ ಕಂಡುಹಿಡಿಯಕ್ಕೆ ನಾವು ಫಸ್ಟ್ ಆಫ್ ಆಲ್ ಎಕ್ಸ್ ಐ ಕಂಡುಹಿಡಿಯಬೇಕು. ಎಕ್ಸ್ ಐ ಅಂತ ಹೇಳಿದ್ರೇನು? ಎಕ್ಸ್ ಐ ಇಸ್ ನಥಿಂಗ್ ಬಟ್ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್, ಇವೆರಡು ಸಮ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. 0 ಪ್ಲಸ್ 2 ಡಿವೈಡ್ ಬೈ 2 ಇಸ್ 1. 2 ಪ್ಲಸ್ 4 ಇಸ್ 6 ಡಿವೈಡ್ ಬೈ 2 ಇಸ್ 3. 5, 7, 9, 11, 13 ಬರುತ್ತೆ. ಹೇಗೆ ಬಂತು ಇಷ್ಟು ಬೇಗ ನನ್ನ ವ್ಯಾಲ್ಯೂಸ್ ಅಂತ ಹೇಳ್ತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಕ್ಲಾಸ್ ಸೈಜ್ ಎಷ್ಟಿದೆ? ಇವೆಲ್ಲದು ಕ್ಲಾಸ್ ಸೈಜು. ಕ್ಲಾಸ್ ಸೈಜ್ ಅಂತ ಹೇಳಿದ್ರೇನು? ಡಿಫ್ರೆನ್ಸ್ ಬಿಟ್ವೀನ್ ದ ಅಪ್ಪರ್ ಲಿಮಿಟ್ ಅಂಡ್ ದ ಲೋವರ್ ಲಿಮಿಟ್ ಫಿಕ್ಸ್ ಆಗೋಗಿದೆ. ಹಾಗಾಗಿ ಇಲ್ಲೂ ವ್ಯತ್ಯಾಸ ಬಂದು ಎಷ್ಟಕ್ಕೆ ಫಿಕ್ಸ್ ಆಗಿದೆ? 2ಗೆ. ಸೊ ನೀವು ಈ ತರ ಫಿಕ್ಸ್ ಆಗಿತ್ತು ಅಂತ ಹೇಳಿದ್ರೆ ನೀವು ಮೊದಲೇ ಕ್ಲಾಸ್ ಮಾರ್ಕ್ ಕಂಡು ಹಿಡಿದು 2 ಜೊತೆ ಆಡ್ ಮಾಡ್ಕೊಂಡು ಹೋಗಿ ಈ ನಿಮ್ಮ ಆವ್ರೇಜ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಯೋಚನೆ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿಂದ ಇಲ್ಲಿ ಮಧ್ಯದ ನಂಬರು ವ್ಯತ್ಯಾಸ ಎಷ್ಟಿರುತ್ತೆ? 2 ಇರುತ್ತೆ. ಯಾಕಂದ್ರೆ ಇಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ಎಷ್ಟಿದೆ? 2 ಇದೆ. ಇಲ್ಲಿಂದ ಎಲ್ಲಿಗೆ 2 ಇದೆ. ಇಲ್ಲಿಂದ ಎಲ್ಲಿಗೆ 2 ಇದೆ. ಇಲ್ಲಿಂದ ಎಲ್ಲಿಗೆ 2 ಇದೆ. ಹಾಗಾಗಿ ಈ ನಂಬರ್ ವ್ಯತ್ಯಾಸ 2 ಇರುತ್ತೆ. ದಟ್ಸ್ ದ ಐಡಿಯಾ ಆಫ್ ಮೀನ್ ತಾನೆ, ಮಧ್ಯದ ನಂಬರ್. ಸೊ ಈ ಗುಂಪಲ್ ಮಧ್ಯ ವ್ಯತ್ಯಾಸ ವಿಡ್ತ್ ವಿಲ್ ಬಿ 2. ಹಿಯರ್ ಲೋವರ್ ಲಿಮಿಟ್ ವಿಡ್ತ್ ಬಂದು 2, 2, 2, 2, 2, 2. ಸರಿನಾ? ಸೊ ಇನ್ನ ಹೋಗ್ತಾ ಟ್ರಿಕ್ ಹೇಳ್ಕೊಡ್ತೀನಿ ಇನ್ನೊಂದ್ಸತಿ, ಹಾಗೆ ಕೇಳಿಸ್ಕೊಳ್ಳಿ. ಕೊನೆಯದಾಗಿ ಎಕ್ಸ್ ಐ ವ್ಯಾಲ್ಯೂ ನೋಡಿ, ಎಫ್ ಐ ವ್ಯಾಲ್ಯೂ ನೋಡಿ. ತುಂಬಾ ಸುಲಭ ಇದೆ. ಹಾಗಾಗಿ ನಾವು ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ. ಆಯ್ತಾ? 1 into 1 is 1, 6, 5, 35 ಅಲ್ವಾ? 54, 22 and 39. ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. 162 ಬರುತ್ತೆ. ಸೊ ಇದು ಡೈರೆಕ್ಟ್ ಮೆಥಡ್. ಹಾಗಾಗಿ ಇಲ್ಲಿದೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮ್ಮೇಷನ್ ಆಫ್ ಎಕ್ಸ್ ಐ ಎಫ್ ಐ ಡಿವೈಡೆಡ್ ಬೈ ಸಮ್ಮೇಷನ್ ಆಫ್ ಎಫ್ ಐ. ಈ ಫಾರ್ಮುಲಾ ಉಪಯೋಗಿಸ್ತಾನೆ. 162 ಡಿವೈಡ್ ಬೈ 60, ಸೊ 16.2, 8.1 ನಿಮ್ಮ ಆವ್ರೇಜ್. ಸೊ ಅದು ಪ್ರತಿಯೊಂದು ಮನೇಲಿ ಅವನ ಆವ್ರೇಜ್ ಇಸ್ 8.1 ಅಂತ ಹೇಳಿದ್ರೆ ಇಷ್ಟು ಮರಗಳಿದಂತೆ ಆನ್ ಆನ್ ಆವ್ರೇಜ್ ಆ ರೋಡಲ್ಲಿ. ಒಳ್ಳೆ ನಂಬರ್ ಇದು. ಇದು ನಿಮ್ಮ ಉತ್ತರ. ಸೊ ಕೊನೆಯದಾಗಿ ಸ್ಟೇಟ್ಮೆಂಟ್ ಬರೀಬೇಕು, ಮರ್ತಿ ಹೋಯ್ತು. ಮೀನ್ ನಂಬರ್ ಆಫ್ ಪ್ಲಾಂಟ್ಸ್ ಪರ್ ಹೌಸ್. ಆಕ್ಚುಲಿ ಮೀನ್ ನಂಬರ್ ಆಫ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ಅದು ಬೈ ಡಿಫಾಲ್ಟ್ ಪರ್ ಹೌಸ್ ಆಗುತ್ತೆ. ಅದು ದಟ್ಸ್ ದ ಐಡಿಯಾ ಆಫ್ ಮೀನ್ ಅಲ್ವಾ? ಮೀನ್ ನಂಬರ್ ಆಫ್ ಪ್ಲಾಂಟ್ಸ್ ಇಸ್ 8.1. ಈ ತರ ಕನ್ಕ್ಲೂಡ್ ಮಾಡಬೇಕಾಗುತ್ತೆ.